ಡಿ ಗ್ಯಾಂಗ್ ದಿಕ್ಕಾಪಾಲಾದ್ಮೇಲೆ ಈಗ ಪವಿತ್ರ ಗೌಡಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಪರಪ್ಪನ ಅಗ್ರಹಾರದಲ್ಲಿ ಒಬ್ಬಂಟಿಯಾಗ್ಬಿಟ್ಟಿದ್ದಾರೆ ಪವಿತ್ರ ಗೌಡ. ಇಷ್ಟು ದಿನ ಪವಿತ್ರ ಗೌಡಳನ್ನ ನೋಡೋಕೆ ಬರ್ತಾ ಇದ್ರು ಕುಟುಂಬಸ್ಥರು. ಆದ್ರೀಗ ಪವಿತ್ರ ಗೌಡ ನೋಡೋದಕ್ಕೆ ಬರೋರಿಗೆ ನಿರ್ಬಂಧ ಹೇರಲಾಗ್ತಾ ಇದೆ. ಆ ನಿರ್ಬಂಧಗಳೇ ಈಗ ಪವಿತ್ರಾಗೆ ಸಂಕಷ್ಟವನ್ನ ತಂದೊಡ್ಡಿವೆ. ಈ ಮೊದಲು ಪವಿತ್ರ ಗೌಡ ನೋಡೋದಕ್ಕೆ ಬರೋರಿಗೆ ಬಿಡ್ಲಾಗ್ತಾ ಇತ್ತು, ಅಂದ್ರೆ ಬರ್ತಾ ಇದ್ರು, ನೋಡ್ಕೊಂಡು ಹೋಗ್ತಾ ಇದ್ರು. ಪವಿತ್ರ ಗೌಡಳಿಗೆ ಬೇಕಾಗಿದ್ದನ್ನ ಏನಾದ್ರೂ ಕೆಲವೊಂದು ವಸ್ತುಗಳನ್ನ ತಂದು ಕೊಡ್ತಿದ್ರು. ಆದ್ರೀಗ ಪವಿತ್ರ ಗೌಡಳನ್ನ ನೋಡೋಕ್ ಬರ್ಬೇಕು ಅಂದ್ರೆ ಕೆಲವೊಂದು ನಿರ್ಬಂಧಗಳನ್ನ ಹೇರಲಾಗ್ತಾ ಇದ್ರೆ. ಮೊನ್ನೆ ಪವಿತ್ರ ಗೌಡ ತಾಯಿಗೂ ಮೀಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಅವರ ತಾಯಿ ಮೊನ್ನೆ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ರು, ಆಗ ಅವಕಾಶ ಕೊಟ್ಟಿರ್ಲಿಲ್ಲ. ಕೇವಲ ಫೋನ್ ನಲ್ಲಿ ಮಾತನಾಡಿಸಿ ವಾಪಸ್ ಆಗಿದ್ರು ಪವಿತ್ರ ಗೌಡ ತಾಯಿ. ಇನ್ನೇನಿದ್ರು ಎಂಟ್ರಿಗೆ ಅವಕಾಶ ಇರೋ ದಿನ ಮಾತ್ರ ಬರಬೇಕಾಗುತ್ತೆ. ವಾರದಲ್ಲಿ 2 ಬಾರಿ ಬರಬೇಕಲ್ಲ, ಅವತ್ತಿನ ದಿನ ಮಾತ್ರ. ನಿಮ್ದೇನಾದ್ರೂ ಕೆಲಸ ಇತ್ತು ಬಿಡ್ತು ಅಂದ್ರೂ ಕೂಡ ಅವತ್ತಿನ ದಿನ ಮಾತ್ರ ಬಂದು ಮಾತನಾಡ್ಸ್ಕೊಂಡು ಹೋಗ್ಬೇಕಾಗುತ್ತೆ. ಜೊತೆಗೆ ಮೊನ್ನೆ ಬಂದಂತ ಸಂದರ್ಭದಲ್ಲೂ ಕೂಡ ಫೋನ್ ನಲ್ಲಿ ಆಗಿ ಪವಿತ್ರ ಗೌಡಗೆ ಒಂದ್ ರೀತಿ ಈಗ ಸಂಕಷ್ಟ. 17 ಜನ ಆರೋಪಿಗಳಲ್ಲಿ 4 ಜನರನ್ನ ತುಮಕೂರಿನ ಜೈಲ್ಗೆ ಕಳುಹಿಸಲಾಗಿತ್ತು. ಉಳಿದಂತವರೆಲ್ಲರೂ ಕೂಡ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಇದ್ರು. ಹಾಗಾಗಿ ನಮ್ಮ ಗ್ಯಾಂಗ್ ಇಲ್ಲೇ ಇದೆ ಅನ್ನುವಂತ ಒಂದು ಭರವಸೆ, ಜೊತೆಗೆ ಒಂದ್ ರೀತಿಯಾಗಿ ಒಗ್ಗಟ್ಟು, ಆ ಫೀಲಿಂಗ್ ಇರ್ತಾ ಇತ್ತು ಪವಿತ್ರ ಗೌಡಗೆ. ಆದ್ರೀಗ ಎಲ್ಲರೂ ಕೂಡ ಸ್ಪ್ಲಿಟ್ ಆಗ್ಬಿಟ್ಟಿದ್ದಾರೆ. ವಿವಿಧ ಪರಪ್ಪನ ಅಗ್ರಹಾರ ಇರ್ಬೋದು ಜೈಲುಗಳಿಗೆ ಅವರನ್ನು ಶಿಫ್ಟ್ ಮಾಡಲಾಗಿದೆ. ಮೈಸೂರು, ಬೆಂಗಳೂರಿನಲ್ಲಿ 4 ಜನ, ಜೊತೆಗೆ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗಕ್ಕೆ, ತುಮಕೂರಿಗೆ, ಧಾರವಾಡ, ಹೀಗೆ ಕಲಬುರಗಿ ಸೇರಿದಂತೆ ವಿವಿಧ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಿರೋದ್ರಿಂದ ಪವಿತ್ರ ಗೌಡಗೆ ಒಂದ್ ರೀತಿ ಸಂಕಷ್ಟ. ಜೊತೆಗೆ ಪವಿತ್ರ ಗೌಡಳನ್ನ ಮೀಟ್ ಮಾಡೋದಕ್ಕೆ ಬರುವಂತ ಅವರ ಕುಟುಂಬಸ್ಥರಿರ್ಬೋದು ಅಥವಾ ಸ್ನೇಹಿತರು ಬರ್ತಾರೆ ಅಂತ ಅಂದ್ರೆ ಅವ್ರಿಗೂ ಕೂಡ ಈಗ ನಿರ್ಬಂಧ. ಮೀಟ್ ಮಾಡೋದಕ್ಕೆ ಅಂತ, ವಿಸಿಟಿಂಗ್ಗೆ ಅಂತ ಇರುವಂತ ಮೀಸಲಾಗಿಟ್ಟಿರುವಂತ ದಿನ ಮಾತ್ರ ಬರಬೇಕಾಗುತ್ತೆ. ಜೊತೆಗೆ ಬಾಕಿ ದಿನ ಬರ್ತೀರಾ ಅಂದ್ರು ಅದಕ್ಕೆ ಮೀಟ್ ಮಾಡೋದಕ್ಕೆ ಅವಕಾಶ ಇಲ್ಲ. ಮೊನ್ನೆ ಅಷ್ಟೇ ಅವರ ತಾಯಿ ಶೋಭಾ ಏನಿದ್ದಾರೆ ಮೀಟ್ ಮಾಡೋದಕ್ಕೆ ಬಂದಂತ ಸಂದರ್ಭದಲ್ಲಿ ಅವರನ್ನ ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ಎದ್ರ ಬದ್ರ ಮಾತನಾಡೋದಕ್ಕಾಗಿಲ್ಲ, ಜಸ್ಟ್ ಫೋನ್ ನಲ್ಲಿ ಮಾತನಾಡಿ ಕಳುಹಿಸಿದ್ದಾರೆ. ಹೀಗಾಗಿ ಪವಿತ್ರ ಗೌಡಗೂ ಕೂಡ ಈಗ ಅದೇ ಸಂಕಷ್ಟ ಶುರುವಾಗಿದೆ. ಅಂದ್ರೆ ಒಂದ್ ಕಡೆ ಜೈಲ್ನಲ್ಲಿ ಇದ್ದಂತ ಎಲ್ಲ ಆರೋಪಿಗಳು ಸ್ಪ್ಲಿಟ್ ಆಗ್ಬಿಟ್ರು, ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಆದ್ರು. ಮತ್ತೊಂದ್ ಕಡೆ ಕುಟುಂಬಸ್ಥರು ಬಂದು ಭೇಟಿ ಮಾಡ್ತಾರೆ ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇಲ್ಲ. ಅದಕ್ಕೂ ಕೂಡ ಕೆಲವೊಂದು ನಿರ್ಬಂಧಗಳನ್ನ ಹೇರಿದ್ದಾರೆ. ಹೀಗಾಗಿ ಪವಿತ್ರ ಗೌಡಗೆ ಒಂದಾದ್ಮೇಲೆ ಒಂದು ಸಂಕಷ್ಟ. ಈಗಾಗಲೇ ಜಾಮೀನು ಅರ್ಜಿಯ ತಿರಸ್ಕಾರ ಕೂಡ ಆಗ್ಬಿಟ್ಟಿದೆ. ಹಾಗಾಗಿ ಇವೆಲ್ಲ ಸಂಕಷ್ಟಗಳು ಕೂಡ ಈಗ ಪವಿತ್ರ ಗೌಡಳನ್ನ ಕಟ್ಟಿ ಹಾಕಿದಂತೆ ಆಗ್ಬಿಟ್ಟಿದೆ.